ನ್ಯೂಸ್ 7ಗೆ ಸ್ವಾಗತ. ನಾನು ಮಹೇಂದ್ರ ಅಸಗೂಳಿ. ಮೊದಲಿಗೆ ಹೆಡ್ಲೈನ್ಸ್. ಫೇಸ್ಬುಕ್ನಲ್ಲಿ ಲೈಕ್ ಮಾಡಲಿಲ್ಲ ಎಂಬ ಕಾರಣಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆ. ಶ್ರೀ ಸರೋವರ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿಯಿಂದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ. ಹೇಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಬಿಳಿಯ ಬಣ್ಣದ ಅಪರೂಪದ ಬೆಂಚುಗಲ್ಲಿನ ಅಕ್ರಮ ಗಣಿಗಾರಿಕೆ. ಕಳಪೆ ರಸ್ತೆ ಕಾಮಗಾರಿಗೆ ಸರ್ಕಾರದ ಕೋಟ್ಯಾಂತರ ಹಣ ಗುಳುಂ. ಮಕರ ಸಂಕ್ರಾಂತಿಯ ಪ್ರಯುಕ್ತ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ಫೇಸ್ಬುಕ್ನಲ್ಲಿ ಲೈಕ್ ಮಾಡಲಿಲ್ಲ ಎಂಬ ಕಾರಣಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆ. ಫೇಸ್ಬುಕ್ನಲ್ಲಿ ನನ್ನನ್ನು ಯಾರೂ ಲೈಕ್ ಮಾಡಲಿಲ್ಲ ಎಂಬ ಕಾರಣಕ್ಕೆ ಮನನೊಂದು ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಫೇಸ್ಬುಕ್ನಲ್ಲಿ ನನ್ನನ್ನು ಯಾರೂ ಲೈಕ್ ಮಾಡ್ತಿಲ್ಲ ಎಂದು ಮನನೊಂದ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಫೇಸ್ಬುಕ್ನಲ್ಲಿ ನನ್ನನ್ನು ಯಾರೂ ಲೈಕ್ ಮಾಡ್ತಿಲ್ಲ, ನಾನು ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಲಿಲ್ಲವೆಂದು ಮನನೊಂದು ವಿದ್ಯಾರ್ಥಿನೋರ್ವಳು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಗರದಲ್ಲಿ ನಡೆದಿದೆ. ಬನ್ನಿ ಮಂಟಪದ ಕಾವೇರಿ ನಗರದಲ್ಲಿ ವಾಸವಾಗಿದ್ದ ಯಾಸ್ಮಿನ್ ತಾಜ್ 18 ವರ್ಷ ಮೃತ ವಿದ್ಯಾರ್ಥಿನಿ. ಕೇರಳ ಮೂಲದ ಯುವತಿ ಓದಲೆಂದು ಮೈಸೂರಿಗೆ ಆಗಮಿಸಿ JSS ಕಾಲೇಜಿನಲ್ಲಿ PUC ಓದುತ್ತಿದ್ದಳು. ಲಾಯರ್ ಆಗಬೇಕೆಂಬ ಆಸೆ ಇಟ್ಟುಕೊಂಡಿದ್ದ ಈಕೆ ಓದಿನಲ್ಲಿ ಮುಂದೆ ಇರಲಿಲ್ಲ. ಇದರಿಂದ ಮನನೊಂದ ಈಕೆ ನನ್ನನ್ನು ಯಾರೂ ಲೈಕ್ ಮಾಡ್ತಿಲ್ಲ, ಜೀವನದಲ್ಲಿ ಏನೂ ಸಾಧಿಸಲಿಲ್ಲ, ನಾನೊಬ್ಬಳು ಓದಿನಲ್ಲಿ ಹಿಂದೆ ಇರುವ ವಿದ್ಯಾರ್ಥಿನಿ ಎಂದು ತನ್ನ ಮೊಬೈಲ್ನಲ್ಲಿ ಫೇಸ್ಬುಕ್ ಲೈವ್ ಮಾಡಿ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಳು. ಈ ವಿಷಯ ಅರಿತು ನೆರೆಯವರು ಕೂಡಲೇ ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಸಾವನ್ನಪ್ಪಿದ್ದಾಳೆ. ಈ ಸಂಬಂಧ ಮೇಟಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. வாழ்க்கையில சாதிக்கணும் அப்படிங்கிற வேலையில தாங்க பிறப்பாங்க. ஆனா என்னால எதுவுமே சாதிக்க முடியல, என்னால எதுவும் பண்ண முடியல. பண்ணலாம், காசு இல்ல, எதுவும் பண்ண முடியல. நான் லவ் பண்ணதுக்கு அப்புறம் தாங்க என் வாழ்க்கையே நாசமா போச்சு. எல்லாம் பையன்ல சொல்லுவாங்க, பொண்ணை லவ் பண்ணதுக்கு அப்புறம் தான் பையனோட வாழ்க்கை நாசமா போகுது. ஆனா நான் பையனை லவ் பண்ணதுக்கு அப்புறம் தாங்க என் வாழ்க்கை நாசமா போச்சு. என் வாழ்க்கையில ಕಷ್ಟமே ಆರಂಭಿಸಿச்சு. KR ನಗರ ತಾಲೂಕು ಮಡಿವಾಳ ಸಮಾಜದಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. KR ನಗರ ತಾಲೂಕು ಮಡಿವಾಳ ಸಮಾಜದಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಮಡಿವಾಳ ಸಮಾಜದ ಹಳೆಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಗೌರಮ್ಮ ರಾಮಚಂದ್ರು, DK ಕೊಪ್ಪಲು ರಾಧಮ್ಮ, ತಾಲೂಕು ಪಂಚಾಯಿತಿ ಸದಸ್ಯರಾದ ಎಪ್ಸೂರ್ ನವೀನ್, ಮಿರ್ಲೆ ರಾಜೇಶ್, ಟೌನ್ ಮಾಜಿ ಅಧ್ಯಕ್ಷರಾದ ಸ್ವಾಮಿ ಶೆಟ್ರು, ಹುಣಸೂರು ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ಚಿಲ್ಕುಂದ ರವಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೋರಶೆಟ್ರು, ತಾಲೂಕು ಸಂಘದ ಅಧ್ಯಕ್ಷರಾದ ಸಿದ್ದನಕೊಪ್ಪಲು ಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಟ್ಟೆ ಕುಮಾರ್, ಟೌನ್ ಅಧ್ಯಕ್ಷರಾದ KH ಕೃಷ್ಣಯ್ಯ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸೋಮಶೆಟ್ರು, HR ಹಳ್ಳಿ ರಘು, ಸಾಲಿಗ್ರಾಮ ಹರ್ಷವರ್ಧನ್ ಇತರರು ಹಾಜರಿದ್ದರು. ಮಡಿವಾಳ ಮಾಚಿದೇವರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ಎಲ್ಲಾ ಸಮಾಜಗಳು ಕೂಡ ಅವಾಗ್ಲಿಂದ ಇವತ್ತು ಕೂಡ ಪ್ರಸ್ತುತನು ಕೂಡ ಒಪ್ತವೆ ಅಂತಕ್ಕಂಥದ್ದು ನನ್ನ ಭಾವನೆ. ಅವತ್ತೇ ಹೇಳಿದ್ರು, ಅರಸುತನ ಮೇಲಲ್ಲ ಅಗಸತನ ಕೀಳಲ್ಲ ಅಂತ. ಅಂದ್ರೆ ಕಾಯಕ ಅಂತಕ್ಕಂಥದ್ದು ಅವರವರ ವೃತ್ತಿಯ ಆಚರಣೆಯ ಪದ್ಧತಿಯ ಮೇಲೆ ಬಂದಿರ್ತದೆ ವಿನ. ಶ್ರೀ ಸರೋವರ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿಯಿಂದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ. ಶ್ರೀ ಸರೋವರ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಆಯೋಜನೆ. ಟಿ ನರಸೀಪುರ ತಾಲೂಕಿನ ಬನ್ನೂರಿನ ಹೊರವಲಯದಲ್ಲಿ ನಡೆದ ಕಾರ್ಯಕ್ರಮ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ GT ದೇವೇಗೌಡರಿಂದ ಕಾರ್ಯಕ್ರಮ ಉದ್ಘಾಟನೆ. ಉಸ್ತುವಾರಿ ಸಚಿವರಿಗೆ ಸಾಥ್ ನೀಡಿದ ಟಿ ನರಸೀಪುರ ಶಾಸಕ ಅಶ್ವಿನ್ ಕುಮಾರ್. ಕಾರ್ಯಕ್ರಮ ಉದ್ಘಾಟನೆ ನಂತರ ಮಾತನಾಡಿದ ಸಚಿವ GT ದೇವೇಗೌಡ, ರೈತರಿಗೆ ಉತ್ತೇಜನ ನೀಡುವ ಇಂತಹ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವುದರಿಂದ ರೈತರು ಕೂಡ ವರ್ಷದ ದಿನವಿಡೀ ಬಿಡುವಿಲ್ಲದೆ ಕೆಲಸ ಮಾಡಿರುತ್ತಾರೆ. ಇದರ ಮಧ್ಯೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಕೆಲ ಕಾಲ ರೈತರು ಖುಷಿಯಿಂದ ಪಾಲ್ಗೊಳ್ಳುವುದು ಒಳ್ಳೆಯದು ಮತ್ತು ನಮ್ಮ ಸರ್ಕಾರ ಯಾವಾಗಲೂ ರೈತರ ಪರವಾಗಿಯೇ ಇರುವ ಸರ್ಕಾರ ಎಂದು ನೆರೆದಿದ್ದ ರೈತರನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ವೇಳೆ ಭತ್ತ ಖರೀದಿ ಕೇಂದ್ರ ತೆರೆಯುವಂತೆ ಸಚಿವರಿಗೆ ವೇದಿಕೆಯಲ್ಲಿ ತರಾಟೆಗೆ ತೆಗೆದುಕೊಂಡ ಘಟನೆಯೂ ಕೂಡ ನಡೆಯಿತು. ನಂತರ ಶಾಸಕ ಅಶ್ವಿನ್ ಕುಮಾರ್ ಮಾತನಾಡಿ, ನಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಸಚಿವರಾದ ಸನ್ಮಾನ್ಯ GT ದೇವೇಗೌಡರು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಬಿಡುವು ಮಾಡಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು.
ಹಾಗೂ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಶಾಂತ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಂತರ ಎತ್ತಿನಗಾಡಿ ಮೇಲೆ ಏರಿ ಯುವಕರನ್ನು ನಾಚಿಸುವಂತೆ ಎತ್ತಿನಗಾಡಿ ಓಟಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ ಎಸ್ ಮಾದೇಗೌಡ, ಜಯಪಾಲ್, ಭರಣಿ, ಸುಧೀರ್, ಮಾಜಿ ಬನ್ನೂರು ಪುರಸಭೆ ಅಧ್ಯಕ್ಷ ಹಾಗೂ ಆಯೋಜಕ ಕೃಷ್ಣೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಲ್ಲಿ ಯಾರು ಕುಡಿಯೋದು, ಬಾಟ್ಲು ಹೊಡೆಯೋದು ಯಾರು ಮಾಡ್ತಾ ಇದ್ರೆ ಅದನ್ನ ನೀವೇ ತಡಿಬೇಕು. ಹುಡುಗರುಗಳು ಯಾರು ಬಂದು ಮಾಡ್ತಾರೆ, ಅದು ನೀವೇ ತಡಿತಕ್ಕಂಥ ಕೆಲಸ ಕೂಡ ಮಾಡಿ ಯಶಸ್ವಿಯಾಗಿ ಇದು ನಡೆಯಲಿ ಅಂತೇಳಿ ತಮಗೆಲ್ಲ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಸುಖ, ಸಂತೋಷ, ನೆಮ್ಮದಿ ಸಿಗಲಿ. ದನ ಕರು ಮಳೆ ಬೆಳೆ ಸೌಖ್ಯವಾಗಿ ಆಗಲಿ. ತಮಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಗಾಡಿಯ ಓಟದ ಸ್ಪರ್ಧೆ ಅನ್ನೋ ಒಂದು ಕಾರಣಕ್ಕೆ ಅವರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಕೂಡ ನಾವೊಂದು ಅರ್ಧ ಗಂಟೆ ಬಂದು ಹೊರಟೋಗ್ಬಿಡ್ತೀನಿ ಕಣ, ಜಾಸ್ತಿ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಬಂದು ಆಗಮಿಸಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ಈಗಾಗಲೇ ಸಂಪೂರ್ಣವಾಗಿ ಅವ್ರು ಮಾತಾಡಿದ್ದಾರೆ. ನಾನು ಅವರ ಒಂದು ಕಾಲನ ವ್ಯರ್ಥ ಮಾಡಲಿಕ್ಕೆ ಇಷ್ಟಪಡಲ್ಲ, ಯಾಕಂದರೆ ತುಂಬ ಪ್ರೀತಿ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರು ಏನು ಹೇಳಿದ್ರು, ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಬನ್ನೂರು ಹೋಬಳಿಲಿ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ, ಅದು ನಮ್ಮ ಹೆಮ್ಮೆ. ಇದು ಯಾರ ಒಂದು ಇದಲ್ಲ, ಇದು ಅಂತಾರಾಜ್ಯ ಕಾರ್ಯಕ್ರಮ ಏನು ನಡೀತದೆ, ಅಂತಾರಾಜ್ಯ ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ಪ್ರಪ್ರಥಮ ಬಾರಿಗೆ ಇಲ್ಲಿ ನಡೀತಾ ಇದೆ ಅನ್ನೋದು ನಮ್ಮ ಹೆಮ್ಮೆ. ಹಾಗಾಗಿ ಯಾರು ಅದನ್ನ ದ್ವೇಷಿಸದೆ ಪ್ರೀತಿಯಿಂದ ಎಲ್ಲರೂ ಬಂದಿದ್ದೀರಿ. ಅದನ್ನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಂಥದ್ದು ನಮ್ಮೆಲ್ಲರ ಮೇಲಿದೆ. ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ಇದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಸರ್ ಅಂತ ಈಗ ಸಾಹೇಬರು ಬಂದು ಇಲ್ಲಿ ನಮಗೆ ಕೆಲವೊಂದು ಮಾರ್ಗದರ್ಶನ ಕೊಟ್ಟು. ಹೇಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಬಿಳಿಯ ಬಣ್ಣದ ಅಪರೂಪದ ಬೆಣಚುಗಲ್ಲಿನ ಅಕ್ರಮ ಗಣಿಗಾರಿಕೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಹೇಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಗನ್ ಪೌಡರ್ ತಯಾರಿಕೆಗೆ ಬೇಕಾದ ಬೆಣಚುಗಲ್ಲಿನ ಅಕ್ರಮ ಗಣಿಗಾರಿಕೆ. ಬಿಳಿಯ ಬಣ್ಣದ ಅಪರೂಪದ ಬೆಣಚುಗಲ್ಲಿನ ಗಣಿಗಾರಿಕೆಯು ಕಾನೂನು ಬಾಹಿರವಾಗಿ ಎಗ್ಗಿಲ್ಲದೆ ನಡೆಯುತ್ತಿರುವ ಮಾಹಿತಿ ತಿಳಿದ ತಹಸೀಲ್ದಾರ್ ಶಿವಮೂರ್ತಿ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆನಂದಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ಮೈಸೂರು ಮೂಲದ ವ್ಯಕ್ತಿಗೆ ಎಚ್ಚರಿಕೆ ನೀಡಿದರು. ಗನ್ ಪೌಡರ್ ತಯಾರಿಕೆಗೆ ಬೇಕಾದ ಅಪರೂಪದ ಬಿಳಿ ಬೆಣಚುಗಲ್ಲು ಮಾರಾಟದಲ್ಲಿ ಅಪಾರ ಬೇಡಿಕೆಯನ್ನು ಹೊಂದಿದೆ. ತಮಿಳುನಾಡಿನ ಕೊಯಮತ್ತೂರು ಮತ್ತು ದಿಂಡಿಗಲ್ಗೆ ಸರಬರಾಜಾಗುತ್ತಿದೆ. ಅಕ್ರಮ ಗಣಿಗಾರಿಕೆಯನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಎಗ್ಗಿಲ್ಲದೆ ನಡೆಸುತ್ತಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಡಾಕ್ಟರ್ ನಾರಾಯಣಗೌಡ, ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ದಂಧೆ ಸೇರಿದಂತೆ ಗಣಿಗಾರಿಕೆ ನಡೆಸುತ್ತಿರುವ ಮಾಫಿಯಾ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಬಿಳಿ ಬೆಣಚುಗಲ್ಲಿನ ಗಣಿಗಾರಿಕೆಯನ್ನು ಕೂಡಲೇ ನಿಲ್ಲಿಸಬೇಕೆಂದು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ಹಣ ಸಂಪಾದನೆ ಮಾಡಕ್ಕೆ ಬೇರೆ ಕಡೆ ಹೋಗ್ಬೇಕು. ಪರ್ಮಿಷನ್ ಏನಾದ್ರು ಸಿಕ್ಕಿದಕ್ಕೆ ಇಶ್ಯೂ ಮಾಡ್ತಾರೆ ಅವರು, ಕ್ರಸರು, ಜಲ್ಲಿ ಕ್ರಸರ್ಗೆಲ್ಲ. ಅನ್ಅಫಿಷಿಯಲ್ ಬಿಸ್ನೆಸ್ ಮಾಡಕ್ಕೆ ನಮ್ಮ ಇದು ಪೊಲೀಸ್ ಖಾತೆ ಆಗ್ಲಿ, ತಹಸೀಲ್ದಾರ್ ಆಗ್ಲಿ ತಕ್ಕ ಇದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿಕ್ ಬಯಸ್ತಾ ಇದ್ದೆ. ಇಲ್ಲ ಅಂತ ಹೇಳಿದ್ರೆ ಇವ್ರ ಮೇಲೂ ಆಕ್ಷನ್ ತಗೋತೀನಿ ನಾನು. ಕಳಪೆ ರಸ್ತೆ ಕಾಮಗಾರಿಗೆ ಸರ್ಕಾರದ ಕೋಟ್ಯಾಂತರ ಹಣ ಗುಳುಂ. ಗುಂಡ್ಲುಪೇಟೆ ತಾಲೂಕಿನ ಕಣಿಯನಪುರದಿಂದ ಜಕ್ಕಹಳ್ಳಿ ಗ್ರಾಮದವರೆಗೆ 2.54 ಕಿಲೋಮೀಟರ್ ವಿಸ್ತೀರ್ಣದ ರಸ್ತೆ ಕಾಮಗಾರಿ ಮುಗಿದಿದ್ದು, ಈ ರಸ್ತೆ ನಿರ್ಮಾಣಕ್ಕೆ ಸರ್ಕಾರದಿಂದ 202 ಲಕ್ಷ ಅಂದರೆ 2 ಕೋಟಿ 2 ಲಕ್ಷ ಖರ್ಚಾಗಿದೆ. ಆದರೆ ರಸ್ತೆ ಮಾತ್ರ ಸಂಪೂರ್ಣ ಕಳಪೆ ಪ್ರಮಾಣದಲ್ಲಿ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಕೋಟ್ಯಾಂತರ ರುಗಳನ್ನು ವ್ಯರ್ಥ ಮಾಡುತ್ತದೆ. ಒಂದು ಬಾರಿ ರಸ್ತೆ ನಿರ್ಮಾಣ ಮಾಡಿದರೆ ಕನಿಷ್ಠ 5 ರಿಂದ 6 ವರ್ಷಗಳು ರಸ್ತೆ ಉತ್ತಮವಾಗಿರಬೇಕು ಎಂಬುದು ಸರ್ಕಾರದ ನಿಯಮವೇ ಇದೆ. ಆದರೆ ರಸ್ತೆ ನಿರ್ಮಾಣ ಮಾಡಿದ 2 ದಿನಕ್ಕೆ ಡಾಂಬಾರು ಸಂಪೂರ್ಣ ಕಿತ್ತು ಹೋಗಿದೆ ಎಂದರೆ ರಸ್ತೆ ಕಾಮಗಾರಿ ಎಷ್ಟು ಕಳಪೆಯಾಗಿ ನಡೆದಿದೆ ಎಂಬುದು ತಿಳಿಯುತ್ತದೆ. 2 ದಿನಕ್ಕೆ ರಸ್ತೆ ಕಿತ್ತು ಹೋಗುವ ಸ್ಥಿತಿಯಲ್ಲಿದೆ ಎಂದರೆ ಇನ್ನು ಮಳೆಗಾಲದಲ್ಲಂತೂ ಈ ರಸ್ತೆಯೇ ಮಳೆ ನೀರಿಗೆ ಕೊಚ್ಚಿ ಹೋಗುವುದರಲ್ಲಿ ಆಶ್ಚರ್ಯವಿಲ್ಲ. ಕಾಡಂಚಿನ ಗ್ರಾಮಗಳು ಸರ್ಕಾರದ ತಾತ್ಸರಕ್ಕೆ ಒಳಪಟ್ಟಿವೆ ಎಂಬುದು ಕಾಡಂಚಿನ ಗ್ರಾಮಸ್ಥರ ಆರೋಪ. ಇಂತಹ ಗ್ರಾಮಗಳಿಗೆ ರಸ್ತೆ ನಿರ್ಮಾಣವಾಗುವುದು ಅತಿ ವಿರಳ. ಎಷ್ಟೋ ವರ್ಷಕ್ಕೆ ಒಮ್ಮೆ ಇಲ್ಲಿ ರಸ್ತೆ ನಿರ್ಮಾಣವಾಗುತ್ತಿದೆ ಎಂದ ಮೇಲೆ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕಾಗುತ್ತದೆ. ಆದರೆ ಇಲ್ಲಿ ನಡೆಯುತ್ತಿರುವುದು ಮಾತ್ರ ಕಳಪೆ ಕಾಮಗಾರಿ. ಲೋಕೋಪಯೋಗಿ ಇಲಾಖೆ ಮೇಲೆ ಕಿಡಿಕಾರಿದ ಗ್ರಾಮಸ್ಥರು. ಕಣಿಯನಪುರ ಜಕ್ಕಳ್ಳಿ ರಸ್ತೆ ನಿರ್ಮಾಣದಲ್ಲಿ ಎಷ್ಟು ಗುಣಮಟ್ಟದ ರಸ್ತೆ ನಿರ್ಮಾಣವಾಗುತ್ತಿದೆ ಎಂದು ರಸ್ತೆ ನಿರ್ಮಾಣದ ವೇಳೆ ಪರಿಶೀಲಿಸಬೇಕಾದ ಇಂಜಿನಿಯರ್ಗಳು ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತಿರುವುದು ಸರಿಯಲ್ಲ.
ಸರ್ಕಾರ ಕೋಟ್ಯಾಂತರ ರುಗಳನ್ನು ವಿನಿಯೋಗಿಸುವುದು ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಹೊರತು ಕಳಪೆ ಕಾಮಗಾರಿ ನಡೆಸಿ ಸರ್ಕಾರದ ಕೋಟ್ಯಾಂತರ ಹಣ ಗುಳುಂ ಮಾಡಲು ಅಲ್ಲ. ಈ ಕಳಪೆ ರಸ್ತೆ ಕಾಮಗಾರಿಗೆ ಗುತ್ತಿಗೆದಾರರ ಜೊತೆಗೆ ರಾಜಕಾರಣಿಗಳು, ಲೋಕೋಪಯೋಗಿ ಇಲಾಖೆಯವರು ನೇರ ಹೊಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಕರ ಸಂಕ್ರಾಂತಿಯ ಪ್ರಯುಕ್ತ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ಅಫಜಲಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಫಜಲಾಪುರ ಡಾಕ್ಟರ್ APJ ಅಬ್ದುಲ್ ಕಲಾಂ PU ಕಾಲೇಜು, ಅಫಜಲಾಪುರ ಮತ್ತು ಸಿದ್ದರಾಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಫಜಲಾಪುರ ಇವರ ವತಿಯಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಮತ್ತು ಕಲ್ಯಾಣ ಮಂಟಪದ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಮಕರ ಸಂಕ್ರಾಂತಿ ಪ್ರಯುಕ್ತ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆ ಕಾರ್ಯಕ್ರಮವನ್ನು ಡಾಕ್ಟರ್ D. ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತಿದೆ ಎಂದು ಯೋಜನಾಧಿಕಾರಿ ನವೀನ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಕರಜಗಿ, ಶಿವಾನಂದ್ ಚಿಂಚೋಳಿ, ನಾಗಪ್ಪ ಮ್ಯಾಲೇಸಿ, ಚಂದ್ರಮಪ್ಪ ಒಳಗೊಂಡ ಮೊದಲಾದವರು ಭಾಗವಹಿಸಿದರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಒತ್ತು ತರುವ ಹಾದಿಯಲ್ಲಿ News 7 ಕನ್ನಡ, ನಂಬಿಕೆಯ ಜೀವಾಲ.